ಕವಿಗಾರ್ತಿಯಾದಾಳೇನೆ ಕಲುಕೊಂಡ ಕೂಸ ಮಗುವ ಆದೀತೆ ಊರ ಎಲ್ಲ ಬಳಸಿದಗಿಗೆ ಶೃಂಗಾರ ಮಾಡಿ ಮನಿಯಾಗಿಟ್ರ ಮದುವೆ ಹೆಣತಿ ಅಂದಾರೆ ಚಾರುಣಿ ಗರತಿಯಾದಳೇನೆ ಹೌದು ಹೌದಲ್ರಿ ಹೌರಾಣಿ ಹಾವ ಆದಿತೆ ಕಟ್ಟಿದ ಕರಿಮಣಿ ಕಡಕೊಂಡ ತಿರಗಬರಿಗೆ ಯಾತ್ರಲೆ ಬಡದಾರೆ ಅಚ್ಚುತ್ತಾಗಿ ಅರುಣಾದನೇನೆ ಕಚ್ಚಿ ಹರುಕಾಗ ಕರುಣೆಯ ಬಂದಿತೇನೆ ಸಚಿತ್ತ ಕವಿ ನಮ್ಮ ಮಗ ಮೀರ ಸೈಬರಿಗೆ ಯಾರ ಬೈದಾರೆ ನಮ್ಮ ಮಗ ಮೀರ ಸೈಬರಿಗೆ ಯಾರ ಬೈದಾರೆ ಹಾಡುದು ಎಲ್ಲ ಸರಿಯಾಗಿ ನಡೀತು ಮೈಗದೊಂದು ಗದ್ದಲ ನಡೀತು ಹೌದು ಹೌದಲ್ರಿ ಇದು ಜಗುದು ಬಿಡುದು ಒಮ್ಮೆ ತಮ್ಮ ನಡೆಸದ ನಡಸಂಗ ಒಮ್ಮೆ ಹೆಚ್ಚ ಕಡಿಮೆ ಸೌಂಡ ಇದು ಮಾಡ್ತದಿದರಾಗ ಈ ಮೈಕ್ ಅಂದ್ರ ಹಾಡು ಒಂದ ಹೆಣ್ಣ ಇದ್ದಂಗ ಏನ ಈಗಿ ನಡೆಸಾಳ ವ್ಯವಹಾರ ಸಲಗರದಲ್ಲಿ ಏನೇನ ಭಾಷಣ ತಮ್ಮ ಬಿಗದಳು ಬಿಗಿಯುವಂಗ ಯಾಕಂದ್ರ ಪ್ರಪಂಚ ಮಾಡಿದ್ರೆ ಮೋಕ್ಷ ಅಂತ ಹೌದು ಹೌದಲ್ರಿ ಹೇಳ್ಯಾರ ಅಂದ್ರ ನನಗ ಮಾಡಿಕೊಂಡ್ರೆ ನಿನಗ ಮೋಕ್ಷ ಜಗದಾಗ ಹೆಣ್ಣಿಗೆ ಮಾಡಿಕೊಳ್ಳಿಕ್ಕ ಮೋಕ್ಷ ಇಲ್ಲ ಅಂತಾಳ ನನಗ ನಿನ್ನ ಸಿರಿಗೆ ಬೆಂಕಿ ಹಚ್ಚುಗೋ ಸಲಗರ ಜಾತ್ರೆ ನಿನಗ ಮಾಡಿಕೊಳ್ಳಾರದೆ ಎಷ್ಟು ಮಂದಿ ಜಗತ್ತದಲ್ಲಿ ದೊಡ್ಡ ದೊಡ್ಡ ಮಹಾತ್ಮರಾದ್ರ ಹುಚ್ಚಮಂಗ ಗುರುತೈತಿಲ್ಲ ಸ್ವಾಮಿ ವಿವೇಕಾನಂದರ ಕಾಲದಲ್ಲಿ ಅವಾಗೇನಾದ್ರಿ ಇವರು ಹೊಟ್ಟೆ ಸೀರಿ ತಗೊಳ್ಳೇ ಇಲ್ಲ ಕೇಳೋ ಸನೆದಾಗ ಬಾಲ ಬ್ರಹ್ಮಚಾರಿ ಆಗಿ ಉಳಿದು ಭಾರತದಾಗ ದಾರಿ ಬಿಟ್ಟವರಿಗೆ ದಾರಿಗೆ ಇವರು ತಂದಾರವಾಗ ದೇಶ ವಿದೇಶದಲ್ಲಿ ಇವರು ಪ್ರವಚನ ಹೇಳಿ ಹೇಳಿ ದಿವ್ಯಜ್ಞಾನಿಗಳು ನಮ್ಮ ಭಾರತದ ಒಳಗ ಅಮೇರಿಕಾದಲ್ಲಿ ಇವರು ಪ್ರವಚನ ಹೇಳಾಕ ಹೋದ್ರು ಅವಾಗೇನಾದ್ರಿ ಒಂದು ತಾಸ ಟೈಮ್ ಕೊಟ್ಟಿದ್ರು ಸ್ವಾಮಿ ವಿವೇಕಾನಂದರಿಗ ದಿವ್ಯ ಜ್ಞಾನಾಮೃತ ಬಿತ್ತಿದರವರು ಅಮೆರಿಕಾದ ಒಳಗ ಅಮೆರಿಕಾದವರು ನೋಡಿ ಹುಚ್ಚರಾದ್ರು ವಿವೇಕಾನಂದರಿಗ ಅಮೆರಿಕಾದವರು ಅಂದ್ರು ಈ ಸ್ವಾಮಿ ಕಳಿಸುದು ಬ್ಯಾಡ ನಾಳೆ ಒಂದು ದಿವಸ ಪ್ರವಚನ ಹೇಳಿ ಅಮೆರಿಕಾದ ಒಳಗ
ಜಿಯ ಜಿ ಪ್ರವಚನ ಮರುದಿವ್ಸಿಟ್ರು ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಏನಂತಾರೆ? ಮುಂದೆ ಹೇಳಿ ಪ್ರವಚನ ಮುಗಿಸಿ ಚಂಜಿ ಟೈಮ್ ಈಗ ಅವಾಗ ಏನಾದ್ರಿಪ್ಪ? ಒಂದ ಕುಂಬಾರ ಹಳದಗಿ ಅಂತ ಹೆಣ್ಣ ಬತ್ತು, ಅದರಾಗ ನಮ್ಮ ಸ್ವಾಮಿ ವಿವೇಕಾನಂದರ ಪಾದಕ ಬಿತ್ತು. ಆವಾಗ ಸ್ವಾಮಿ ವಿವೇಕಾನಂದರಿಗಂದು ಏನು ಹೇಳಿ ಮುತ್ತವರ, ಒಂದು ಮಾತ ನೀವು ನಡೆಸಿ ಕೊಡಬೇಕು ನನಗ. ಜಿಯ 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 ಜಿ ಯಾವ ಮಾತ ಹೇಳರಂತ ಸ್ವಾಮಿ ವಿವೇಕಾನಂದರು ಅಂದ್ರು. ಏನಂತಾರ್ರಿ? ನಿಮಗ ಲಗ್ನ ಮಾಡ್ಕೋಬೇಕು ಅಂತ ಬಂದಿನಿಲ್ಲೀಗ. ಹೌದು. ಸ್ವಾಮಿ ವಿವೇಕಾನಂದರು ಅಂದ್ರು ಪಕ್ಕ ತಲಿ ಕೆಟ್ಟ ದಿವಳಿಗ. ಇದು ಹಳಿಸಿರಿ ಬಂದ ನಿತ್ತು ಅಮೆರಿಕದ ಒಳಗ. ಭಾರತದಲ್ಲಿ ಸಿರಿ ಸವಾಸ ಬ್ಯಾಡತ್ತ ಅಮೆರಿಕಾಗ ಬಂದ್ಯ. ಅಮೆರಿಕದಾಗ ಹಳಿ ಸಿರಿ ಬತ್ತು ಇಲ್ಲೀಗ. ಜಿಯ 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 ಸ್ವಾಮಿ ವಿವೇಕಾನಂದರು ಅಂದ್ರು ಯಾಕ ನನಗ ಮಾಡ್ಕೋತೀದಿ? ಹೌದ್ರಿ. ಅಲ್ರಿ ಪ್ರಪಂಚ ಮಾಡಿ ಪಾರ ಮಾಡ್ತ ಸಿಗತದ ನಿಮಗ. ಹೌದು ಅಂದಾರಿ. ಅಂದ್ರ ನನಗ ಲಗ್ನ ಮಾಡ್ಕೋರಿ ಅಂದ್ಳು ಇವರೀಗ. ಅಂದ್ರ ನನಗ ಮಾಡ್ಕೊಳ್ಳಂಗ ಯಾಕ ಆಯ್ತವ್ವ ನಿಮಗ? ಹೆಣ್ಣ ಮಗಳು ಅಂತಾಳ ನಿಮಗ ಲಗ್ನ ಮಾಡ್ಕೊಂಡು ನಿಮ್ಮಂತದು ಒಂದ ಮಗ ಹಡಿಬೇಕಿದರಾಗ. ಜಿಯ 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 ಸ್ವಾಮಿ ವಿವೇಕಾನಂದರು ದಿವ್ಯ ಜ್ಞಾನಿಗಳು. ಅವ್ರು ಏನ್ ಮಾಡಿದ್ರಿಪ್ಪ? ಅಲ್ಲ ಏನ ತಕರಾರ ತಗದಿ ಅಮೆರಿಕದ ಒಳಗ. ಹೌದು. ಅದಕ್ಕೀಕಿ ಏನಂತಾಳ, ಏನಂತಾರ್ರಿ? ನನಗೆ ಲಗ್ನ ಮಾಡ್ಕೊಂಡ್ರೆ ನಿಮಗೆ ಮೋಕ್ಷ ಆಗ್ತೈತಿ, ಇಲ್ಲಿಕಂದ್ರೆ ಮೋಕ್ಷ ಆಗಂಗಿಲ್ಲ ನಿಮಗೆ ಅಂತ ಹೇಳಿದ್ರು. ಹೌದು ಹೌದಲ್ರಿ ಹೇಳ್ಯಾರ. ಆವಾಗ ಈ ಸ್ವಾಮಿ ವಿವೇಕಾನಂದರು ಪ್ರವಚನ ಹೇಳ್ಕೊತ ಅಮೇರಿಕಕ್ಕೆ ಹೋದ್ರು. ಆ ಅಮೇರಿಕಾದಲ್ಲಿ ಹೋದಾಗ ಅಮೇರಿಕಾದ ಜನ ನೋಡಿ ಹುಚ್ಚಾಯ್ತು ಈ ಸ್ವಾಮಿ ವಿವೇಕಾನಂದರಿಗೆ. ಹೌದು. ಇವರು ಲಗ್ನ ಮಾಡ್ಕೊಂಡಿದ್ದಿಲ್ಲ, ಬಾಲ ಬ್ರಹ್ಮಚಾರಿಗಳು ಇವರು. ಹೌದು ಹೌದಲ್ರಿ. ಈ ಕುಂಬಾರ ಹಳದಕ್ಕಿದ್ದು ಸೀರೆ ಜೇಂಟ್ ಇದ್ದಿದ್ದಿಲ್ಲ ಅದಕ್ಕೆ. ಹೌದು. ಅವಾಗ ಏನು ಮಾಡಿದ್ರು, ಮುತ್ಯಾರ ಒಂದು ಮಾತು ನಡೆಸ್ಕೊಡ್ಬೇಕಾಗಿದ್ರಿ ನೀವು ಅಂದರು. ಯಾವ ಮಾತು ಹೇಳ್ರವ ಅಂತಂದ. ಹೌದು. ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡೀನ್ರಿ ನಾ ಅಂದರು. ಹೌದು ಹೌದು. ಭಾರತ್ನಾಗೆ ಅಂಥ ಸೀರೆ ಹಳಿ ಬಿಟ್ಟು ಬಂದಿನಿ, ಇಲ್ಲೊಂದು ಹಳಿ ಸೀರೆ ಬಂದವ ಅಮೇರಿಕಾದಾಗ ಅಂದವು. ಹೌದಲ್ರಿ. ಹೌದು, ಇಷ್ಟೆಲ್ಲ ದಿವ್ಯಜ್ಞಾನ ಹೇಳಿ ನೀನು ನನಗೆ ಲಗ್ನ ಮಾಡ್ಕೊಳ್ಳಂಗೆ ನಿನಗೆ ಯಾಕಾಯ್ತು ಅಂತ ಕೇಳಿದ್ರು ಅವರು. ಹೌದು. ನಾನು ನಿಮಗೆ ಲಗ್ನ ಮಾಡಿಕೊಂಡು ನಿಮ್ಮಂಥದೇ ಒಂದು ಮಗ ಹಿಡಿಬೇಕಂತ ಮಾಡೀನಿ ಮನ್ಯಾಗ ಅಂದಳಕ್ಕೆ. ಹೌದು ಹೌದಲ್ರಿ. ಅಂದ್ರೆ ನನಗೆ ಲಗ್ನ ಮಾಡಿಕೊಂಡು ನನ್ನಂಥದ್ದು ಒಂದು ಮಗ ಹಿಡಿಬೇಕಂತ ಮಾಡಿದ್ಯಾ? ಹೌದು. ನನಗೆ ಲಗ್ನ ಮಾಡ್ಕೊಂಡ ಬಳಿಕ ನನ್ನಂಥದ್ದು ಮಗ ಹುಡ್ತದೋ ಬಿಡ್ತದೋ ಭಗವಂತಗೆ ಬಿಟ್ಟಿದ್ದು, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು. ಹೌದು ಹೌದಲ್ರಿ. ಈಗ ಬಂದ ನಾನು ಸೀರೆಯಾಗೆ ಮಾಡ್ಕೊಂಡು ನಾನು ಸೀರೆಗೆ ಮೊದಲು ಶುರು ಅಂತ. ಹೌದು. ಸೀರೆ ಬೆಂಕಿ ಹಚ್ಕೋ ನಿಂದು ಮಧ್ಯಾಹ್ನ ಬಿಸಿಲ ಒಯ್ದು ಕಿಸಿ ನಿಂದು ನಿನಗೆ ಜೋಡು ಮಾಡ್ಕೊಂಡು ಯಾವ ಉದ್ಧಾರ ಆಗ್ಯಾನ ಜಗತ್ನಾಗ? ಆಗಿಲ್ಲಲ್ರಿ ಮಾಸ್ತರ. ಅಂತಿಂಥವ್ರು ಬಾಲ ಬ್ರಹ್ಮಚಾರಿ ಆಗಿ ಮೂರ್ತಿ ಮರಿ ಆದರೆ ಕೀರ್ತಿ ಅಸ್ರಾಮ್ ಉಳಿಸಿ ಅಂತಿಂಥವ್ರು ನಮಗೆ ಉದ್ಧಾರ ಮಾಡ್ಯಾರ. ಈಗ ಇದ್ರೆ ನನಗೆ ಮಾಡ್ಕೊಂಡ್ರೆ ಮೋಕ್ಷ ಹಾಕದ್ರಿ ಸಾಹೇಬರ ತಿಕ್ಕಿ ನಿಂತಾಳ. ಹೌದು ಹೌದಲ್ರಿ ಹೇಳ್ಯಾರ. ನಿನಗೆ ಮಾಡ್ಕೊಂಡ್ರೆ ಹೌದು. ಅವು ಎರಡಕ್ಕೆ ಒಯ್ದು ಯಾವ ದಂಡಿಗೆ ಒಯ್ದು ಹೋಗಿ ಹೊಳೆ ಒಯ್ಯವು ಎರಡು ಅವ್ರ ಸಂತೆ ಅಂತಂದು ಅವು ಎರಡಕ್ಕೆ. ಹೌದು ಹೌದು. ಅವು ಹೆಂಗೈತೆ ಅಂತ ತಿಳ್ಕೊ. ಮತ್ತು ಹನುಮನ್ ದೇವ್ರ ಕೈಯಾಗ ಗದಾದ ಯಾವ ನಕ್ಷತ್ರದಾಗ ಅವ್ನ ಕೈಯಾಗ ಕೊಟ್ರ ಅಂತ ಕೇಳ್ದ ಕಿಸ್ಬಾಯಿ. ಹೌದಲ್ರಿ, ಅದೊಂದು ಕೇಳ್ಯಾರ. ಇದು ಜಾತ್ರೆ ಹನುಮನ್ ದೇವ್ರದತೆ ಕಿಸ್ಬಾಯಿ. ಹೌದು. ಬಸವಣ್ಣ ಜಾತ್ರೆ ಮಾಡ್ಯಾರ ಅವರು. ಹೌದು. ಇದು ಬಸವಣ್ಣ ಜಾತ್ರೆ ಕಾರುಣಿ, ಇದು ಬಸವಣ್ಣ ದೇವ್ರ ಜಾತ್ರೆ ಮಾಡ್ಯಾರ. ಹೌದು. ಅವರು ಎತ್ತುಗಳ ಮೆರವಣಿಗೆ ಅದ ಹೌದಲ್ರಿ. ಬಂದು ಹನುಮನ್ ದೇವ್ರಿಗೆ ಯಾವ ನಕ್ಷತ್ರಾಗ ಹನುಮನ್ ದೇವ್ರಿಗೆ ಗದಾ ಕೊಡಬೇಕಾಗಿದ್ರಿ ಎಲ್ಲ ಇವು ಸಾಮಾನುಗಳೆಲ್ಲ ರಚನೆ ಮಾಡ್ಬೇಕಂದ್ರೆ ವಿಶ್ವಕರ್ಮ. ಹೌದು ಹೌದು. ವಿಶ್ವಕರ್ಮ ರಚನೆ ಮಾಡಿ ಕೊಡ್ತಾನೆ ಎಲ್ಲರಿಗೆ ಸಾಮಾನ. ಹೌದು. ಆದ್ರೆ ಅದು ಇಷ್ಟೇ ಕಾಟ ಇಷ್ಟೇ ವಜನ್ ಐತೆ ಎದ್ರಾಗ ಬರ್ದಿಲ್ಲ. ಸುಮ್ ಭೂಗೋಸ್ ಹೋಗ್ಬೇಡ್ರಿ 3 ಮಂದಿ.
ಹೌದು ಹೌದು ಇತ್ತಂದ್ರೆ ವಿಷಯ ಮಾತಾಡ್ರಿ ಸುಮ್ ಮಾತಾಡಬೇಡ್ರಿ ನಿನ್ನ ಕೈಯಾಗ ಬಳಿ ಎಸದ ಒಂದು ಹೇಳಕ್ ಬರೋದಿಲ್ಲ ನಿನಗೆ ಸದ್ಯ ಹೌದಲ್ರಿ ನೀನೇ ಏಟ್ ವಜನ ಇದೆ ಅಂತ ಹೇಳಕ್ ಬರೋದಿಲ್ಲ ನಿನಗೆ ಹೌದು ಹೌದಲ್ರಿ ಬಳಿ ಬರಲ್ಲ ಬಂಗಾರ ಹಾಕ್ತೀನಿ ಏಟ್ ವಜನ ಇದ್ದಿತ್ತು ಕಾಟ ಮಾಡ್ದೆ ಅಂದ್ರೆ ಹೌದು ಅಷ್ಟು ಸುಲಭ ಅಲ್ಲ ಆ ಹನುಮನ್ ದೇವರ ಕೈ ಒಳಗಿನ ಗದಾ ಅಂದ್ರೆ ಏನು ತಿಳಿದೀನಿ ಯಾರಿಗೆ ಎಷ್ಟು ಪ್ರಮಾಣವಾಗಿ ಹೊಡಿಬೇಕಾಗಿತ್ತು ಅಷ್ಟು ಪ್ರಮಾಣ ವಜನ ಹಾಕಿತ್ತದ ಹೌದು ಹೌದು ಇವ ಏಟ್ ಕೊಟ್ರೆ ಯಾವ ಮನಿತ ನೋಡು ಇಂದ್ರಜೀತ ಲಕ್ಷ್ಮಣ ಮೋರ್ಚ ಬಿದ್ದಿದ್ದ ಇಂದ್ರಜೀತ ಬಾಣ್ ಬಿಟ್ಟಿದ್ದ ಹೌದು ಇಂದ್ರಜೀತಗೆ ಹೊಡೆಯಷ್ಟೇ ವಜನ ಆಗಿತ್ತು ಹೌದು ಹೌದು ಯಾಕೆ ತಿಳ್ಕೊ ಅವರು ವೇದ ಶಾಸ್ತ್ರವನ್ನು ಪುರಾಣಗಳನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಮತ್ತು ನೀ ಶ್ರೇಷ್ಠ ಇದ್ರೆ ಪ್ರಪಂಚ ಮಾಡ್ತಿದ್ರು ಅವರು ಹೌದು ಹೌದಲ್ರಿ ಅವರು ಹೆಂಗೈತಿ ಉರ್ದು ಕವಿ ಹೇಳ್ತಾನ ಏನ್ ಹೇಳ್ತಾರೆ ಶಾದಿ ಕರ್ನಾ ಸುನ್ನತ್ ಹೈ ಫಜ್ ನೈ ಅಂತ ಹೌದು ಶಾದಿ ಕರ್ನಾ ಸುನ್ನತ್ ಹೈ ಸುನ್ನತ್ ಹೈ ಅಂದ್ರೆ ನೀ ಮಾಡ್ಬೋದು ಮಾಡ್ಕೊಳ್ಳೋದೇ ಬಿಡ್ಬೋದು ಹೌದು ಹೌದು ಫರ್ಜ್ ಅಂದ್ರೆ ಮಾಡ್ಕೊಳ್ಳೇಬೇಕು ಯಾಕಂತ ತಿಳ್ಕೊ ವೇದ ಶಾಸ್ತ್ರ ಪುರಾಣ ಹಿಂಗೆ ಹೇಳ್ತದ ಹೌದು ಈಗಿದ್ರೆ ನಾನು ಮಾಡ್ಕೊಂಡ್ರೆ ಮೋಕ್ಷ ಆಗ್ತದಂತ ಈಗಿನ ಹೌದಲ್ರಿ ಎಷ್ಟೋ ಮಂದಿ ಮಾಡ್ಕೊಂಡಿಲ್ಲ ಇನ್ನು ಮಾಡ್ಕೊಂಡ್ರು ಹೋಯ್ಕೊತ ಹೋಗ್ಯಾರ ಒಟ್ಟರು ಎಷ್ಟೋ ಮಂದಿ ಹೌದು ಹೌದು ಒಬ್ಬರು ಸುದ್ದ ಉಳ್ದಾರ ಉಳ್ದಿಲ್ಲಲ್ರಿ ನೀ ಯಾವ್ರಿಗೆ ದಂಡಿಗೆ ಹಚ್ಚಿದಿ ಯಾರಿಗೆ ನೀ ದಂಡಿಗೆ ಹಚ್ಚಿದಿ ನೋಡ್ಕೊನಿ ಹೌದು ಯಾಕಂತ ತಿಳ್ಕೊ ಮತ್ತು ಕಟಪಟ ದ್ವಾಡ್ದು ನಸೀಬ್ ಸಾಣದ ಕಟಪಟ ಬೇಕಾದಟ್ಟು ಮಾಡು ಹಣೆ ಬಾರು ಸುದ್ದ ಇರ್ಬೇಕು ಹುಟ್ಟಿ ಬರಾಗ ಹೌದು ಹೌದು ಹಣೆ ಬಾರು ಸುದ್ದ ಇರ್ಲಿಕ್ಕೆ ಅಂದ್ರೆ ಕಟಪಟ ಮಾಡ್ದೆ ಇರ್ಲಿ ಕಟಪಟ ಕಟ್ಕೊಂಡು ಕುಂದ್ಬೇಕಾಕ ಹೆಂಗೈತೆ ತಿಳ್ಕೊ ಕಟಪಟ ಒಮ್ಮೆ ಫೇಲ್ ಆಗ್ತದ ಹೌದು. ಹೆಂಗೆ ಕಟಪಟ ಯಾರ್ಯಾರು ಹೆಂಗೆ ಮಾಡಿದ್ರು ಅನ್ನೋದು ನಿನಗೆ ಹೇಳ್ತೀನಿ ಪದ್ಯ ರೂಪದಾಗ ಹೇಳೋದು ಹೌದು. ಆಷಾಢ ರೂಪದಾಗ ಬೇಡ ಕಟಬಾಟ ದೊಡ್ಡದು ನಶೀಬ ಸಣ್ಣದು ಒಂದಿತ್ ಹೌದು ಅಂದಾರಿ ಹುಚ್ಚಿ ನಶೀಬ ಸಣ್ಣದಲ್ಲ ಗುರುತಿಲ್ಲ ನಿನಗ ಹೌದು ಎಷ್ಟೋ ಮಂದಿ ಕಟಬಟ ಮಾಡಿ ಸೇರಿ ಹೋದ್ರು ಮಣ್ಣಾಗ ಇದು ಕಟಬಟ ಒಮ್ಮೆ ಕೆಲಸ ಕೊಟ್ಟಿಲ್ಲ ಅವಾಗ ಕಟಬಟದ ಸುದ್ದಿ ಹೇಳ್ತೀನಿ ಕೇಳು ಈಗ ಕುಂಬಾರಕ್ಕೆ ಸುಡಗಾಡ ಸಿದ್ಧಿಗ ಜಿಯ 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 ಇಬ್ಬರು ಅಣ್ಣ ತಮ್ರು ಗಳ ಹೊಡೆಯತ್ತಿದ್ರು ಮತ್ತೆ ಮಾಡಿದ್ರಿ ಇವರು ಕುಂಟಿ ತಮ್ಮ ಹೊಡೆಯು ಸಮಯದಾಗ ಅವಾಗ ಏನಾಯ್ತಪ್ಪ ಆ ತಮ್ಮನ ಕುಂಟಿ ಕುಡಕ ಏನ ಆಯ್ತು ಆವಾಗ ಒಂದು ಬಂಗಾರದ ಹಾಂಡಿನ ಕಂಠ ಹತ್ತಿತ್ತು ತಳಗ ಸಣ್ಣ ತಮ್ಮ ಓಡಿ ಬಂದು ಹಿರಿಯಣ್ಣಗ ಹೇಳ್ತಾನ ಏನೇ ಹತ್ಯದ ಬಾರೋ ಕುಡದ ತಳಗ ಜಿಯ 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 ಮಂಡ ಅಣ್ಣ ಓಡಿ ಬಂದ ಕೆದರಿ ನೋಡುದರಾಗ ಅವಾಗ ಏನಾಯ್ತ್ರಿ ಇದು ಬಂಗಾರದ ಹಾಂಡೆ ತಮ್ಮ ಹತ್ತಿತ್ತು ತಳಗ ಹೌದು ಇನ್ನ ಅಣ್ಣ ವಿಚಾರ ಮಾಡ್ಲಕತ್ತ ಮನಸ್ಸಿನ ಒಳಗ ಈ ಬಂಗಾರ ಪ್ರಯತ್ನ ಮಾಡಿ ತಗದಾನವಾಗ ಕಟಬಾಟ ಮಾಡಿ ಇವ ಬಂಗಾರ ಹೊರಗ ತಗದ ಮುಂದೆ ಕೇಳೋ ಕಟಬಟ ಹ್ಯಾಂಗ ನಡೀತದ ಆವಾಗ ಜಿಯ 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 ಬಂಗಾರ ಹಾಂಡೆ ತಗದು ಇಟ್ಟ ಒಳಗ ಕಟಬಟ ನಡೆಸ್ದ ಹೌದು ಏನಾದ್ರಿ ಇನ್ನ ಪ್ರಯತ್ನ ಮಾಡಿ ತಮ್ಮನ ಜೀವ ಹೊಡಿಬೇಕಾವಾಗ ಹೌದು ದುಷ್ಟ ಕೂಡ ಹೊಡೆದ್ರಿ ಆ ಕುಂಟಿ ಕೂಡ ಬಿಚ್ಚಿವ ಹಿಡದ ಕೈಯಾಗ ಅದೇ ಕೂಡ ಬಿಚ್ಚಿ ಏಟ ಕೊಟ್ಟ ತಮ್ಮನ ತಲಿ ಮ್ಯಾಗ ತಮ್ಮಗ ಜೀವ ಹೊಡೆದು ಹೊಟ್ಟಿನ ಕುಟ್ರ್ಯಾಗ ಅವತದ ಮತ್ತ ಕುಂಟಿ ಸಾಗ ಇವ ಮಾಡಿದ ಆವಾಗ ಜಿಯ 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 ಕುಂಟಿ ಇವ ಸಾಗ ಮಾಡ್ದ ತಾಯಿ ಬುದ್ಧಿ ತಂದ್ಲು ಹೌದು
ಇನ್ನ ಮಕ್ಕಳು ಹಸ್ತಾವಂತ ಬುತ್ತಿ ತಂದಳು ಅಲ್ಲೀಗ ಏನಾಗಿತ್ರಿಪ್ಪ ಇನ್ನ ಸಣ್ಣ ಮಗ ಕಾಣಲಿಲ್ಲ ಹಡದ ತಾಯಿಗ ಅಲ್ಲೋ ಸಣ್ಣ ತಮ್ಮ ಎಲ್ಲಿ ಅಂತ ಕೇಳ್ತಾಳಿವನೀಗ ಆಗ ಹಿರಿ ಮಗ ಅಂದ ರಕ್ತಿಲ್ಲಿ ಚೆಲ್ಲಿದು ನೋಡಿ ಊರಾಗ ಹೋಗಿ ಈಕಿ ಹೇಳ್ತಾಳಾವಾಗ ಜಿಯ 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 ಊರ ಹೋಗಿ ಹೇಳ್ತಾಳಂತ ಕುಂತಿಯ ಕೂಡ ಬಿಚ್ಚಿ ಏನ್ ಮಾಡಿದ್ರಿಪ್ಪ ಏ ತಾಯಿಗೆ ಏಟ ಕೊಟ್ಟ ಒಂದೇ ಕ್ಷಣದಾಗ ಹೌದು ಈ ತಾಯಿ ಜೀವ ಹೊಡೆದು ಒಯ್ದ ಒತದ ಹೊಟ್ಟೆನ್ಯಾಗ ತಮ್ಮ ಕುಂಬಾರ ಹಳದಕ್ಕಿದು ಖಟಪಟ ನಡೆದಿದರಾಗ ಖಟಪಟ ಮಾತ್ರ ನಡೆದೈತಿ ಫಲ ಸಿಗತೈತಿ ಇಲ್ಲ ನೋಡುನು ಈ ಸಲಗರ ಜಾತ್ರ್ಯಾಗ ಜಿಯ 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 ತಾಯಿಗೆ ತಮ್ಮನ ಜೀವ ಹೊಡೆದ ಖಟರಾಟ ಮಾಡಿ ಏನಾದ್ರಿ ಇನ್ನ ಬಂಗಾರದ ಹಾಂದಿ ಹೊತ್ತಗೊಂಡ ತಲಿ ಮ್ಯಾಗ ಹೌದು 4 ಮಂದಿ ಕಳ್ಳರು ಬಂದ್ರು ನೋಡು ಇವನ ಎದರೀಗ ಇನ್ನ ಅವರದು ಖಟರಾಟ ನಡೀತು ಕೇಳೋ ಇವರ ಹಂಗ ಇವನಿಗೆ ಜೀವ ಹೊಡೆದ್ರು ಹಾಂಡೆ ಹಿಡಿದ್ರು ಅವರು ಕೈಯಾಗ ಜಿಯ 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 ಹಠಬಾಟ ಮಾಡಿ ಇವರು ಹೊಡೆದು ಹಾಂಡೆ ತೋಡ್ರು ಏನ್ ಮಾಡಿದ್ರಿಪ್ಪ ಇನ್ನು ಒಬ್ಬನ ಕಟಪಟ ನಡುವ ದಾರ್ಯಾಗ ಹೋಯ್ತು ಆವಾಗ ಹೌದು ಇನ್ನ 4 ಮಂದಿ ಕೂಡಿ ಜೀವ ಹೊಡೆದಾರಿವನೀಗ ಇನ್ನ 4 ಮಂದಿಯಾಗ ಇಬ್ರು ಮಾತಾಡಕತ್ರು ಒಳಗ 4 ಪಾಲ ಮಾಡುದು ಯಾಕ ಇಬ್ರು ಪೈಲ್ವಾನ್ ಇದ್ದಂಗ ಅದೇವು ಇಬ್ಬರ ಜೀವ ನಾವು ಹೊಡೆಯುನು ಇದರಾಗ ಜಿಯ 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 ಕೈಲಿ ಆದವರು ಹಿಂಗ ಅಂದ್ರು ಕೈಲಿ ಆಲದವರು ಅಂದ್ರು ಏನ್ ಮಾಡ್ತಾರ ನಾವು ಪಾರದೊಳಗ ಈ ಬೆರೆಸಿ ತಿನ್ನಿಸು ನೀವರೀಗ ಹೌದು ನೀರ ತರ್ತೀನಂತ ಹೋಗುನು ನಾವು ಊರಾಗ ಆ ಪಾರದೊಳಗ ಈ ಬೆರೆಸಿ ತಿನ್ನಿಸು ನೀವರೀಗ ಓಡಕೋತೆ ಬಂದು ನೀರ ಕುಡಿದುಕೊಂಡು ಪರದೊಳಗ ಇಸ ಬೆರೆಸಿ ತಂದ್ರು ಅಲ್ಲೀಗ ಜಿಯ 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 ಪರದೊಳಗ ಇಸ ತಂದ್ರು ಇವರಿಗೆ ಗುರುತ ಇಲ್ಲ ಹೌದ್ರಿ ಇವರು ತರುವುದರೊಳಗ ತಯಾರಿವರು ಆಗಿದರ ಬ್ಯಾಗ ಇವರು ಇಬ್ರು ಕೂಡಿ ಜೀವ ಹೊಡೆದ್ರು ಇವರ ಇಬ್ಬರಿಗ ಅಂದ್ರ ನೀರು ತರುವುದರ ಹಾಗೆ ಜೀವ ಹೊಡೆದಾರಿವರೀಗ ಇಬ್ಬರಿಗೆ ಜೀವ ಹೊಡೆದು ಇಬ್ರು ಮಾತಾಡತಾರ ಪರ ತಿಂದೆ ಬಂಗಾರ ಹಂಚುಗಳು ಆಮ್ಯಾಗ ಜಿಯ 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 ಬೆರೆಸಿದ್ದು ಇವರಿಗೆ ಗುರುತ ಇಲ್ಲ ಹೌದು ಇದರ ಬದರ ಕೂತು ಪಳಾರ ಇವರು ತಿಂದಾರವಾಗ ಏನಾದ್ರಿಪ್ಪ ಮುಂದ ಆ ಪಳಾರ ತಿಂದು ಅಲ್ಲೇ ಶಟದ್ರು ಹಾಂಡೆದ ಮಗಲಾಗ ಈ ಕುಂಬಾರ ಹಳದಗಿ ಕಟಪಟ ಏನು ಮಾಡಲಿಲ್ಲದರಾಗ